ಕನಕಪುರ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶ್ವೇತಾ ಜಯಶಂಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷರಾದ ಶೀಲಾ ವೇಣುಕುಮಾರ್ ಅವರ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದು ಶ್ವೇತಾ ಜಯಕುಮಾರ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಯೋಜನಾ ಪ್ರಾಧಿಕಾರದ ನಿರ್ದೇಶಕರು ಹಾಗೂ ಚುನಾವಣಾಧಿಕಾರಿಗಳಾಗಿ ಹಾಜರಾಗಿದ್ದ ಕೇದಾರ ಸಿಡ್ಗಿದ್ದಿಯವರು ಘೋಷಣೆ ಮಾಡಿದರು. ಚುನಾವಣೆಯಲ್ಲಿ ಕಾರ್ಯದರ್ಶಿ ಸರಸ್ವತಿ ಜೆಎನ್, ಕರ ವಸೂಲಿಗಾರರಾದ ಚಂದ್ರು, ಸದಸ್ಯರಾದ ವೆಂಕಟರಮಣ, ಶಿವಕುಮಾರ್, ಗಿರೀಶ್, ಮಹೇಶ್ ಬಾಬು, ಶೀಲಾ, ಗೌರಮ್ಮ ಬಿಜಿ ಸೇರಿದಂತೆ ಎಲ್ಲ ಸದಸ್ಯರು ಭಾಗವಹಿಸಿದ್ದರು ಮತ್ತು ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಪುರುಷೋತ್ತಮ್, ವೆಂಕಟರಮಣಸ್ವಾಮಿ ದೇವಾಲಯ ಸಮಿತಿ ಅಧ್ಯಕ್ಷರಾದ ತಾಮಸಂದ್ರ ಪ್ರಕಾಶ್, ಆನ್ಮಾನಹಳ್ಳಿ ನಟೇಶ್, ಮಾಜಿ ಅಧ್ಯಕ್ಷರಾದ ಸಿದ್ದೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹೇಶ್ ಬಾಬು, ತಿಗಳರಹಳ್ಳಿ ಬಾಬು, ಕುಶಾ ಸೇರಿದಂತೆ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಅಭಿಮಾನಿಗಳು ಹಾಜರಿದ್ದು ಶುಭ ಹಾರೈಸಿದರು. ಸ್ಥಾನಕ್ಕಾಗಿ ಚುನಾವಣೆಯನ್ನು ಏರ್ಪಡಿಸಲಾಗಿದ್ದು ಈ ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯವರು ರಾಮನಗರ ಇವರು ಗೊತ್ತುಪಡಿಸಲಾದ ಅಧಿಕಾರಿಗಳಾದ ಶ್ರೀಯುತ ಕೇದಾರ ಸಿಡ್ಗಿದ್ದಿರವರು, ಉಪನಿರ್ದೇಶಕರು ಯೋಜನಾ ಪ್ರಾಧಿಕಾರ ಕನಕಪುರ ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಯ ಮೇಲೆ ಆಸೀನರಾಗುವಂತಹ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಯುತ ಪುರುಷೋತ್ತಮರವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಗ್ರಾಮ ಪಂಚಾಯಿತಿಯ ಹಾಗೆ ಅಧ್ಯಕ್ಷರ ಸ್ಥಾನ ಏನು ತೆರವಾಗಿತ್ತು, ಈ ಸ್ಥಾನಕ್ಕೆ ಶ್ರೀಮತಿ ಶ್ವೇತಾ ಎಸಿರವರು ಇವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವ್ರು ಬಿಟ್ಟು ಬೇರೆ ಯಾವುದೂ ನಾಮಪತ್ರ ಸಲ್ಲಿಕೆ ಆಗಿರೋದಿಲ್ಲ. ಇವ್ರದ್ದು ನಾಮಪತ್ರವನ್ನು ಸ್ವೀಕರಿಸಿಕೊಂಡು ಶ್ರೀಮತಿ ಶ್ವೇತಾ ಎಸಿ ಜಯಶಂಕರ್ ಅವರಿಗೆ ಅವಿರೋಧವಾಗಿ ಸರ್ವ ಸದಸ್ಯರು ಒಪ್ಪಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ. ಇವರನ್ನು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಗುತ್ತದೆ. ಈಗ ಅದೇ ರೀತಿ ಎರಡನೇ ಅವಧಿಯ ಚುನಾವಣೆಗೆ ಶ್ರೀಮತಿ ಶ್ವೇತಾ ಎಸಿ ಜಯಶಂಕರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅರ್ಜೆಂಟ್ ಏನು ಈಗ ಬಂದ್ಬಿಟ್ಟು ನಿಂಗೆ ಈಗ ಬಂದವರೆಲ್ಲ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆ ಹಿಂದೆ ಮೊದಲನೇ ಅವಧಿಗೆ ಶೀಲಾ ವೇಣುವರನ್ನ ನಾವು ಅಧ್ಯಕ್ಷರಾಗಿ ಮಾಡಿದ್ವಿ. ನಮ್ಮ ಪಕ್ಷದ ಆದೇಶದ ಮೇರೆಗೆ ಎರಡನೇ ಅವಧಿಗೆ ಜಯಶಂಕರ್
ಶ್ವೇತಾ ಜಯಶಂಕರ್ ಅವರಿಗೆ ಅಂತೇಳಿ ನಾವು ಮಾತಾಡಿದ್ವಿ. ಅದರ ಪ್ರಕಾರ ಇವತ್ತು ಅವರ ಅವಿರೋಧವಾಗಿ 2ನೇ ಅವಧಿಗೆ ಆಯ್ಕೆಯಾಗಿ ಅವರ ಸ್ವೀಕಾರವನ್ನು ಮಾಡಿದ್ದಾರೆ. ಚುನಾವಣಾ ಪ್ರಕ್ರಿಯೆಗಳು ಮುಗಿದಿದ್ದು ಎಲ್ಲರೂ ಸಹ ನಮ್ಮ ಪಕ್ಷದ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಹಾಗೂ DK ಸುರೇಶ್ ಅವರು ಹಾಗೂ MLC ರವರು ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳ ಒಂದು ಸಮ್ಮುಖದಲ್ಲಿ ಇವತ್ತು ಎಲ್ಲ ಚುನಾವಣೆ ಆಗಿ ಅವರು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಅವರು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸಲಿ. ಯಾರೇ ಬಡವರು ಬಗ್ಗರು ಬಂದರೆ ಕೆಲಸಗಳನ್ನು ಮಾಡಿಕೊಡ್ಬೇಕು. ಯಾವುದೇ ಪಕ್ಷದವ್ರು ಬರಲಿ, ಅಧ್ಯಕ್ಷರು ಎಲ್ಲ ಪಕ್ಷದವರು ಪಂಚಾಯತಿಗೆ ಅಧ್ಯಕ್ಷರು ಯಾರೇ ಬಂದರೆ ಅವರು ಸಾರ್ವಜನಿಕರ ಕೆಲಸವನ್ನು ಚಾಚುತಪ್ಪದೆ ಮಾಡಬೇಕು. ನಮ್ಮ ಎಲ್ಲ ಸದಸ್ಯರನ್ನು ಜೊತೆಗೂಡಿ ಅವರೆಲ್ಲರಿಗೂ ಸಹ ಮಾನ್ಯತೆಯನ್ನು ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವಾಗಲಿ ಅಂತೇಳಿ ತಿಳಿಸಿ ಎಲ್ಲರ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಒಂದು ಶುಭವನ್ನು ಕೊಡ್ತೇವೆ. ನಮಸ್ಕಾರ. ಈ ದಿನ ಏನು ನನ್ನ ಕಳಳಿ ಪಂಚಾಯಿತಿ 2ನೇ ಅವಧಿಗೆ ನಮ್ಮ ಶ್ರೀಮತಿ ಅವ್ರನ್ನ ಶ್ವೇತಾ ಜಯಶಂಕರ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನನ್ನೆಲ್ಲ ಮುಖಂಡರುಗಳಾದಂಥ ಪುರುಷೋತ್ತಮಣ್ಣ, ಪ್ರಕಾಶಣ್ಣ, ನಡೆಸಣ್ಣ, ಸಿದ್ದೇಗೌಡರು, ಹಾಗೆ ನನ್ನ ಎಲ್ಲ ಸದಸ್ಯರು ಹಾಗೂ ನಮ್ಮ ಉಪಾಧ್ಯಕ್ಷರಾದ ವಿಶ್ವಕಾಂತ್ ಅವರು, ಎಲ್ಲ ಸದಸ್ಯರು, ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಹಾಗೆ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಮುಖಂಡರು, ಹಾಗೆ ಈ ಕ್ಷೇತ್ರದ ಶಾಸಕರು, ಹಾಗೆ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರ ಮತ್ತು ಮಾಜಿ MP ಆದ DK ಸುರೇಶ್ ಅವರು, ಆಮೇಲೆ ಹಾಗೆ ನಮ್ಮ MLC ರಮೇಣ ಅವರ ಆಶೀರ್ವಾದದಿಂದ ಇವತ್ತು ನಮಗೆ ಅಧ್ಯಕ್ಷ ಸ್ಥಾನ ದೊರಕಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಅಭರಾಗಿರ್ತೀನಿ. ಏನು ಕುಡಿಯೋ ನೀರು ಮತ್ತು ಲೈಟು, ಸ್ವಚ್ಛತೆ, ಇನ್ನೂ ಹಲವಾರು ಕಾರ್ಯಕ್ರಮ ಮಾಡಿ ಒಳ್ಳೆಯ ಯಶಸ್ಸಾಗಿ ನಡೆಸ್ಕೊಡ್ತೀವಿ. ನಾವು ಪಕ್ಷಭೇದ ಮರೆತು ಅಂತ ಹೇಳ್ತೀನಿ.